ಹ್ಮ್. ಎಲ್ಲರಿಗೂ ನಮಸ್ಕಾರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ. ಇದು ನಿಮಗೆ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ನೀವೀಗ ಎಬೆನ್ಸನ್ ಟಿವಿಯನ್ನು ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. Conditions for answered prayers. ಇವತ್ತಿನ ವಾಕ್ಯದ ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಪ್ರಾರ್ಥನೆ ಉತ್ತರ ಬರಲಿಕ್ಕೆ ನಿರ್ಬಂಧಗಳು ಎಂಬುದಾಗಿ. For today's meditation, let us turn to Habakkuk chapter 1, verse 2. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ಹಬಕ್ಕೂಕನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 2ನೇ ವಚನಕ್ಕೆ ತಿರುಗಿಸೋಣ. O Lord, how long shall I cry for help, and you will not hear, or cry to you violence, and you will not save? ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೆ ಇರುವಿ? ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೆ ಇರುವಿ. There are certain things you should not do or be involved. ಕೆಲವು ಕಾರ್ಯಗಳಲ್ಲಿ ನಾವು ತೊಡಗಿರಬಾರದು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. If you hold sin in your heart and protect it without excuses, do not expect God to answer your prayers. ನಮ್ಮ ಹೃದಯಗಳಲ್ಲಿ ನಾವು ಪಾಪವನ್ನು ಇಟ್ಟುಕೊಂಡಿದ್ರೆ, ನಾವು ಎಂಥದೇ ರೀತಿಯ ಪ್ರಾರ್ಥನೆ ಮಾಡಿದರೂ ನಾವು ದೇವರಿಂದ ಯಾವುದೇ ಉತ್ತರವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Sometimes we miss out on what God wants to give us just because we do not ask. ಕೆಲವು ಸಾರಿ ದೇವರು ಕೊಡುವಂಥದ್ದನ್ನು ನಾವು ಹೊಂದಿಕೊಳ್ಳಲಾಗುವುದಿಲ್ಲ. ಕಾರಣ ಏನು ಅಂತೇಳಿ ನಾವು ದೇವರನ್ನ ಪ್ರಾರ್ಥಿಸಿರುವುದಿಲ್ಲ. Bible says, you do not have because you ask not. ಸತ್ಯವೇದವು ಹೇಳ್ತದೆ, ನೀವು ಕೇಳಿಕೊಳ್ಳದೆ ಇರುವುದರಿಂದ ನೀವು ಏನನ್ನು ಹೊಂದಿಕೊಂಡಿಲ್ಲ ಎಂಬುದಾಗಿ. If we do not pray, we should not expect an answer. ನಾವು ಪ್ರಾರ್ಥನೆ ಮಾಡದೇ ಇದ್ದರೆ ನಾವು ದೇವರಿಂದ ಉತ್ತರವನ್ನು ಬಯಸಲಿಕ್ಕೆ ಸಾಧ್ಯವಿಲ್ಲ. A person who hides iniquity in his heart makes a barrier between him and God. ಒಬ್ಬನು ಮನಸ್ಸಿನಲ್ಲಿ ಹೃದಯದಲ್ಲಿ ಪಾಪವನ್ನು ಇಟ್ಟುಕೊಂಡಿದ್ದರೆ ದೇವರಿಗೂ ಮತ್ತು ತನಗೂ ಅಡ್ಡಗೋಡೆಯನ್ನು ಇಟ್ಟುಕೊಂಡಂತವನಾಗಿರುತ್ತಾನೆ. We must ask in faith to get whatever we need. ನಮಗೂ ದೇವರಿಂದ ನಮ್ಗೆ ಉತ್ತರ ಸಿಗಬೇಕಾದ್ರೆ ನಾವು ನಂಬಿಕೆಯಿಂದ ಆತನ ಬಳಿ ಬಂದು ಪ್ರಾರ್ಥಿಸಬೇಕು. Faith is an essential element in prayer. ಈ ಒಂದು ನಂಬಿಕೆ ಅನ್ನುವಂಥದ್ದು ಪ್ರಾರ್ಥನೆಯಲ್ಲಿ ಬಹಳ ಪ್ರಮುಖವಾದಂತ ಅಂಶ ಆಗಿರ್ತದೆ. Believe God for all things. ಎಲ್ಲಾ ಕಾರ್ಯಗಳಿಗಾಗಿ ದೇವರಲ್ಲಿ ನಾವು ನಂಬಿಕೆಯನ್ನ ಇಡಬೇಕು. All things are possible with God. ದೇವರ ಹತ್ರ ಎಲ್ಲವೂ ಕೂಡ ಸಾಧ್ಯವಾಗಿರ್ತದೆ. We need a heart fully surrendered to God's purpose. ನಮ್ಮ ಕಡೆಯಿಂದ ದೇವರು ಏನು ಬಯಸ್ತಾನೆ ಅಂತ ಹೇಳಿ ನಾವು ಸಂಪೂರ್ಣವಾಗಿ ನಮ್ಮ ಹೃದಯವನ್ನ ದೇವರಿಗೆ ಸಮರ್ಪಿಸಿಕೊಂಡವರಾಗಿರಬೇಕು. Pray for resources to extend the kingdom of God. ನಾವು ದೇವರ ರಾಜ್ಯ ವಿಸ್ತರಿಸಲಿಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಂತವರಾಗಿರಬೇಕು. God is not pleased with a lifestyle of pleasures and indulgence. ನಮ್ಮ ಜೀವಿತದಲ್ಲಿ ನಾವು ನಮ್ಮದೇ ಆದಂಥ ಸುಖಭೋಗಗಳಲ್ಲಿ ಅಥವಾ ಲೌಕಿಕವಾಗಿ ತೊಡಗಿಸಿಕೊಳ್ಳುವುದರಲ್ಲಿ ದೇವರು ಇಷ್ಟಪಡುವುದಿಲ್ಲ. God hates prayers of a self-centered man to live in luxury and comforts. ದೇವರು ನಮ್ಮನ್ನ ಸುಖಭೋಗಗಳಲ್ಲಿ ಇದ್ದು ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನ ಕರೆದಿಲ್ಲ. Prayers with unrighteous motives will not be answered. ನಾವು ನಿಜವಾದಂತ ಸದುದ್ದೇಶ ಇಟ್ಟುಕೊಳ್ಳದೆ ಇದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ದೇವರಿಂದ ಸಿಗುವುದಿಲ್ಲ. If you hold a grudge against someone, take responsibility to forgive and get that relationship right. ನಾವು ಯಾರ ಮೇಲಾದರೂ ಹಗೆತನ ಇಟ್ಕೊಂಡಿದ್ರೆ ನಾವು ದೇವರಿಂದ ಉತ್ತರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. Prayers are not answered if there are unresolved conflicts. ನಮ್ಮ ಪ್ರಾರ್ಥನೆಗೆ ಉತ್ತರ ಯಾವಾಗ ಸಿಗೋದಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ಬಗೆಹರಿಸಲಾರದಂತ ಈ ಒಂದು ಸಂಬಂಧಗಳಲ್ಲಿದ್ರೆ ಅದು ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. Our hope of salvation is based on our faith in the atonement on Calvary for our redemption from sin and curses. ನಮ್ಮ ಒಂದು ಬಿಡುಗಡೆ ಯಾವುದರಿಂದ ಸಿಗ್ತದೆ ಅಂತ ಹೇಳಿದ್ರೆ
ಯೇಸು ಕ್ರಿಸ್ತನು ನಮಗೆ ಪ್ರಾಯಶ್ಚಿತ್ತವಾಗಿ ಕಲ್ವರಿಯಲ್ಲಿ ತನ್ನ ಪ್ರಾಣ ಕೊಟ್ಟದರ ಮುಖಾಂತರವಾಗಿ ನಮಗೆ ಬಿಡುಗಡೆ ಸಿಕ್ಕಿದೆ. By the blood of Jesus, our sins are forgiven. ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. It helped us to establish a right relationship with God the Father. ತಂದೆಯಾದ ದೇವರೊಟ್ಟಿಗೆ ನಾವು ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಆತನು ಸಂಬಂಧವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. If you hold a grudge against someone, forgive, or it may affect your relationship with God. ಯಾರ ಮೇಲಾದರೂ ದ್ವೇಷ ಇಟ್ಟುಕೊಂಡಿದ್ರೆ ಅದನ್ನ ಕ್ಷಮಿಸಿರಿ, ಇಲ್ಲಿದ್ರೆ ಅದು ದೇವರೊಂದಿಗಿನ ಸಂಬಂಧವನ್ನ ಅದು ಕೆಡಿಸುವಂತದ್ದಾಗಿದೆ. It's a barrier to answered prayers. ಇದು ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ತರುವಂತ ಕಾರ್ಯ ಆಗಿದೆ. Bible says, whoever shut his ears to the cry of the poor will also cry himself and not heard. ಸತ್ಯವೇದವು ಹೇಳ್ತದೆ, ಯಾರಾದರೂ ಬಡವರ ಒಂದು ಮೊರೆಗೆ ಕಿವಿ ಮುಚ್ಚಿಕೊಳ್ಳುವುದಾದ್ರೆ ಅವನು ದೇವರಿಂದ ಉತ್ತರವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. Let us turn to the epistle 1 Peter chapter 3 verse 7. ನಾವು ಸತ್ಯವೇದದಲ್ಲಿ 1 ಪೇತ್ರ 3ನೇ ಅಧ್ಯಾಯ 7ನೇ ವಚನಕ್ಕೆ ತಿರುಗಿಸಿಕೊಳ್ಳೋಣ. Likewise, husbands, live with your wives in an understanding way, showing honor to the woman as the weak vessels, since they are heirs with you of the grace of life, so that your prayers may not be hindered. 1 ಪೇತ್ರ 3:7 ನೋಡ್ತೇವೆ, ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. Wives, share with husbands in glory of being an heir of God. ನಾವು ನೋಡ್ತೇವೆ, ಪುರುಷನು ದೇವರ ಮುಂದೆ, ಸ್ತ್ರೀ ಮುಂದೆ ಆತನು ಪ್ರಭಾವವಾಗಿ ತಲೆಯಾಗಿರುತ್ತಾನೆ. Husbands, live according to knowledge. ಪುರುಷರೇ, ನೀವು ಜ್ಞಾನದಿಂದ ವಿವೇಕದಿಂದ ನೀವು ಒಗತನ ಮಾಡಿರಿ. Husbands should know they are stronger, while wives are the weak vessels. ಗಂಡಂದಿರು ತಿಳ್ಕೊಂಡಿರಬೇಕು, ಸ್ತ್ರೀಯು ಬಲಹೀನಳೆಂಬುದಾಗಿ ತಿಳ್ಕೊಂಡವನಾಗಿ ಆತನು ಬಲವುಳ್ಳವನೆಂಬುದಾಗಿ ಅರ್ಥಕೊಳ್ಳಬೇಕು. Behavior of husbands towards wives is important for answered prayers. ಗಂಡನ ಒಂದು ಹೆಂಡತಿಯೊಟ್ಟಿಗಿನ ನಡತೆಯು ಪ್ರಾರ್ಥನೆಗೆ ಉತ್ತರ ಸಿಗುವುದರಲ್ಲಿ ಒಂದು ಪ್ರಮುಖವಾದಂತ ಒಂದು ಅಂಶವಾಗಿದೆ. She does not share his superior masculine strength. ಆತನು ಪುರುಷನೆಂಬುದಾಗಿ ತನ್ನ ಶಕ್ತಿಯನ್ನ ತೋರ್ಪಡಿಸುವಂತದ್ದಲ್ಲ, but she shares the glory of being an heir of God. ಆಕೆಯು ತನ್ನೊಟ್ಟಿಗೆ ಆತನು ದೇವರ ವರಕ್ಕೆ ಬಾಧ್ಯಸ್ಥಳಾಗಿ ಆಕೆ ಭಾಗಿಣಿಯಾಗಿರುತ್ತಾಳೆ. Husband's superior strength is meant for protecting, providing, and leading her through threats and challenges of life. ಆ ಪುರುಷನ ಒಂದು ಶಕ್ತಿಯು ಏನಕ್ಕಾಗಿ ಉಪಯೋಗಿಸಲ್ಪಡಬೇಕಂತ ಹೇಳಿದ್ರೆ, ಆಕೆಯನ್ನು ಕಾಪಾಡುವುದರಲ್ಲಿ, ಪೋಷಿಸುವುದರಲ್ಲಿ ಹಾಗೂ ಕುಟುಂಬವನ್ನು ನಡೆಸುವುದರಲ್ಲಿ ಆತನು ಅದನ್ನು ಉಪಯೋಗಿಸಿಕೊಳ್ಳಬೇಕು. At the same time, she is a fellow heir of God on your side. ಆಕೆಯು ತನ್ನೊಟ್ಟಿಗೆ ಒಂದು ಸಹಭಾಗಿಣಿಯಾಗಿ ಜೀವವರಕ್ಕೆ ಭಾಗಿದಾರಣಿಯಾಗಿರುತ್ತಾಳೆ. Husbands, dwell with them in understanding. ಪುರುಷರೇ, ನೀವು ವಿವೇಕದಿಂದ ಆಕೆ ಒಟ್ಟಿಗೆ ಜೀವನ ಮಾಡಿರಿ. Honor the weaker vessels. ಆ ಒಂದು ಬಲಹೀನ ಪಾತ್ರೆಯನ್ನು ನೀವು ಮಾನವೆಂದೆಣಿಸಿರಿ. Husbands, treat them with respect as the weaker partner and as heirs with you of the gracious gift of life, so that nothing will hinder your prayers. ಪುರುಷರೇ, ಆ ಬಲಹೀನ ಒಂದು ಪಾತ್ರೆಯನ್ನು ನೀವು ಹೆಚ್ಚಾಗಿ ನೀವು ಸಹಕರಿಸಿ ಸಹಭಾಗಿತ್ವದಲ್ಲಿ ಜೀವವರಕ್ಕೆ ಬಾಧ್ಯರೆಂಬುದಾಗಿ ತಿಳಿದುಕೊಂಡು ದೇವರ ಮಹಿಮೆಗಾಗಿ ಕುಟುಂಬ ಜೀವಿತದಲ್ಲಿ ನೀವು ಶಕ್ತರಾಗಿ ಬಾಳಿರಿ. Poor treatment of a wife directly damages a husband's relationship with God, resulting in hindering prayers. ಆತನು ತನ್ನ ಪತ್ನಿಯೊಟ್ಟಿಗೆ ಸರಿಯಾದ ಸಂಬಂಧ ಇಟ್ಟುಕೊಳ್ಳದಿದ್ರೆ ದೇವರೊಟ್ಟಿಗಿನ ಸಂಬಂಧ ಕೆಟ್ಟು ಹೋಗಿ ಆತನ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ. Sarah is highlighted for obeying Abraham and calling him Lord, representing respectful partnership rather than frightened complaints.
ಅಬ್ರಾಮನ ಹೆಂಡತಿಯಾದ ಸಾರಳು ಅಬ್ರಾಮನನ್ನ ಯಜಮಾನ ಎಂದು ಕರೆದು ಆತನ ಬಗ್ಗೆ ಯಾವುದೇ ಒಂದು ದೂರು ಹೇಳದೆ ಆಕೆಯು ತನ್ನ ಯಜಮಾನನೆಂದು ಒಪ್ಪಿಕೊಳ್ಳುತ್ತಾಳೆ. Wives are told to do what is right and refuse to give in to panic or intimidation from their surroundings. ಮಹಿಳೆಯರು ತಮ್ಮ ಒಂದು ಕುಟುಂಬದಲ್ಲಿ ಒಳ್ಳೆ ಜೀವನವನ್ನು ಮಾಡುತ್ತಾ ಯಾವುದೇ ಒಂದು ಸಮಾಜದ ಬೆದರುವಿಕೆಗೆ ಹೆದರಬಾರದೆಂಬುದಾಗಿ ತಿಳಿದುಕೊಳ್ಳತಕ್ಕದ್ದು. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯಳುವಂತ ಪರಲೋಕ ತಂದೆಯಾದ ದೇವರೇ, ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಪ್ರಾರ್ಥನೆಗೆ ಸದುತ್ತರ ಕೊಡುವಾತನು, ಪ್ರಾರ್ಥನೆಯನ್ನು ಕೇಳುವವನೇ. ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮಗೆ ಏನು ಬೇಕಾಗಿದೆ ಎಂಬುದಾಗಿ ನಿನಗೆ ಮೊದಲೇ ತಿಳಿದಿದೆ ಸ್ವಾಮಿ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನೆಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ. ಅದಕ್ಕಾಗಿ ಸ್ತೋತ್ರ. ನೀವು ಬೇಡಿಕೊಳ್ಳದೇ ಇರುವ ಕಾರಣ ನೀವು ಏನನ್ನು ಹೊಂದಿಕೊಂಡಿಲ್ಲ ಎಂಬುದಾಗಿ ಕೂಡ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ. ಸ್ವಾಮಿ, ನಂಬಿಕೆಯಿಂದ ನಾವು ಪ್ರಾರ್ಥಿಸುವಾಗ ಎಲ್ಲವನ್ನು ಕೊಡುವಾತ ನೀನಾಗಿದ್ದಿ. ಸರ್ವಶಕ್ತ ದೇವರು ನೀನಾಗಿದ್ದಿ. ಸರ್ವವನ್ನು ಬಲ್ಲಂತ ದೇವರು ನೀನಾಗಿದ್ದಿ. ಎಲ್ಲವನ್ನು ಕೊಡುವಂಥ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನಾವು ಬೇಡುವುದಕ್ಕಿಂತ ಕೇಳುವುದಕ್ಕಿಂತ ಹೆಚ್ಚಾಗಿ ಕೊಡಲು ಶಕ್ತನಾಗಿರುವಾತನೇ ನಾವು ನಿನಗೆ ಸ್ತೋತ್ರ 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 ಸಮರ್ಪಿಸ್ತೇವೆ. ನಮ್ಮ ಜೀವಿತಗಳು ನಿನ್ನ ಮುಂದೆ ತರ್ತೇವೆ ಸ್ವಾಮಿ. ಕುಟುಂಬದಲ್ಲಿ ಸ್ವಾಮಿ ನೀನು ಮಾಡಿದಂಥ ವ್ಯವಸ್ಥೆಯನ್ನು ಎಲ್ಲರೂ ಪಾಲಿಸುವಂತೆ, ಗಂಡಂದಿರು ಸ್ವಾಮಿ ತಮ್ಮ ಪತ್ನಿಯರನ್ನು ಪ್ರೀತಿಸುವಂತೆ ಹಾಗೂ ಸ್ವಾಮಿ ಅವರ ಸಹಭಾಗಿತ್ವ ಎಂದು ತಿಳಿದು ಸ್ವಾಮಿ ಮಾನ್ಯವೆಂದೆಣಿಸುವಂತೆ ಬೇಕಾದ ಸಹಾಯವನ್ನು ಕೊಟ್ಟು ನಡೆಸು. ಕುಟುಂಬಗಳಲ್ಲಿರುವಂಥ ಎಲ್ಲ ಸಮಸ್ಯೆಗಳು ನೀಗಿಸಿ ಸಮಾಧಾನ ಕರ್ತನಾದಂಥ ನೀನು ಸಮಾಧಾನವನ್ನು ಅನುಗ್ರಹಿಸು. ಸಮಾಜದಲ್ಲಿ ಯಾವ ರೀತಿಯಾಗಿ ಕ್ರೈಸ್ತ ಕುಟುಂಬಗಳಾಗಿ ಬಾಳಬೇಕೆಂಬುದಾಗಿ ಎಲ್ಲರ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಬೆಳಕು, ನಿನ್ನ ಸತ್ಯತೆ, ನಿನ್ನ ಆತ್ಮನ ಮುಖಾಂತರವಾಗಿ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ವಾಕ್ಯಗಳಿಂದ ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡಬೇಕಾಗಿ, ಆಶೀರ್ವದಿಸಬೇಕಾಗಿ ನಮ್ಮೆಲ್ಲರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಘನಮಾನ ಮಹಿಮೆ ನಿನಗೆ ಸಮರ್ಪಿಸಿ ಪ್ರಾರ್ಥನೆಯನ್ನ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.